ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆಗೆ ಸ್ವಾಗತ. ಬನ್ನಿ, ಇವತ್ತು ಕರ್ನಾಟಕದ ಸ್ಪೆಷಲ್ ಆಗಿ ಸೊಪ್ಪಿನಲ್ಲಿ ಬಸ್ಸಾರು ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ಜನನು ಕಮೆಂಟ್ ಮಾಡಿ ಕೇಳಿದ್ರಿ ಬಸ್ಸಾರು ರೆಸಿಪಿ ತೋರಿಸಿ ಅಂತ. ಲೇಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇದು ಮಾಡೋದು ಸುಲಭ. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ನೋಡಿ, ಇಲ್ಲಿ ನಾನು 3 ಥರದ ಸೊಪ್ಪು ತಗೊಂಡಿದ್ದೀನಿ. ಸಬ್ಬಕ್ಕಿ ಸೊಪ್ಪು ಒಂದು ಕಟ್ಟು, ಇದು ಸಿಲಿಕೋರಿ ಸೊಪ್ಪು ಅಂತಾರೆ, ಅಂದರೆ ಕೀರೆ ಸೊಪ್ಪು ಅಂತಾರೆ, ಅದು ಒಂದು ಕಟ್ಟು ತಗೊಂಡಿದ್ದೀನಿ. ಮತ್ತು ಅರವೆ ಸೊಪ್ಪು ತಗೊಂಡಿದ್ದೀನಿ, ಅದು ಒಂದು ಕಟ್ಟು. ನೀವು ಇದ್ರ ಜೊತೆಗೆ ಬೇರೆ ಥರ ಸೊಪ್ಪು ಕೂಡ ಮಿಕ್ಸ್ ಮಾಡ್ಬೋದು, ಆದರೆ ಪಾಲಕ್ ಸೊಪ್ಪು ಅಂದ್ಬಿಟ್ಟು ಬೇರೆ ಸೊಪ್ಪು ಯೂಸ್ ಮಾಡ್ಕೋಬೋದು. ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಮತ್ತು ತೊಗರಿಬೇಳೆ ತಗೊಂಡಿದ್ದೀನಿ. ನೀವು ಬೇಕಂದರೆ ಬೆರಕೆ ಕಾಳು ಕೂಡ ತಗೋಬೋದು ಬೇರೆ ಥರ. ಇದರಲ್ಲಿ 1.5 ಕಪ್ ಆಗೋಷ್ಟು ಬೇಳೆ ತೆಗೆದಿಟ್ಕೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ಅದನ್ನು ಬೇಯಕ್ಕೆ ಇಟ್ಕೋಬೇಕು. ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ ತೆಗೆದಿಟ್ಕೊಂಡಿದ್ದೀನಿ, ಇದು ಖಾರ ರುಬ್ಬೋದಕ್ಕೆ. 2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಕರಿಬೇವು ಒಂದೇ ಒಂದು ರೆಂಬೆ, ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ, ಹಳೆ ಹುಣಸೆಹಣ್ಣೆ. ಒಂದು ಅರ್ಧ ಕಪ್ ಆಗೋಷ್ಟು ತೆಂಗಿನಕಾಯಿ, ಒಂದು ಮೀಡಿಯಮ್ ಸೈಜ್ ಫಾರಮ್ ಟೊಮೆಟೊ ತೊಗೊಂಡಿದ್ದೀನಿ. 1 ಇಡಿ ಆಗೋಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ. 2 ಟೀ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ, 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಅರ್ಧ ಟೀ ಸ್ಪೂನ್ ಮೆಣಸನ್ನು, 10 ಕಾಳು ಮೆಂತ್ಯ ತೊಗೊಂಡಿದ್ದೀನಿ. ಇದಿಷ್ಟನ್ನು ಖಾರ ರುಬ್ಬೋದಕ್ಕೆ ಯೂಸ್ ಮಾಡೋದು. ಈಗ ಪಲ್ಯಕ್ಕೆ ನೋಡೋಣ. ನೋಡಿ, 2 ಗೆಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಜಜ್ಜಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಆಗೋಷ್ಟು ಕರಿಬೇವು, 5 ರಿಂದ 6 ಒಣಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 3 ಈರುಳ್ಳಿ, ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪಲ್ಯಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕಿ, ಸಾಸಿವೆ ಒಂದು ಸ್ವಲ್ಪ, ಇಂಗು ಒಂದು ಸ್ವಲ್ಪ, ಮತ್ತು ಒಗ್ಗರಣೆಗೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹೇಗೆ ಮಾಡೋದಂತ ನೋಡೋಣ. ನೋಡಿ, ಬೇಳೆ ಬೇಯಕ್ಕೆ ಹಾಕಿದ್ದೀನಿ. ಸೊ ಬೇಳೆಗಿಂತ 3 ಇಂಚು ನೀರಿದೆ ಸಾಕು. ನಿಮಗೆ ಸಾಂಬಾರು ಕ್ವಾಂಟಿಟಿ ನೋಡಿ ನೀರು ಉಪಯೋಗಿಸಿ. ಈಗ ಬೇಳೆನ ನಾನು 70% ಬೇಯಿಸಿಟ್ಕೊಂಡಿದ್ದೀನಿ. ಅಂಥ ಟೈಮಲ್ಲಿ ನೀವು ಸೊಪ್ಪು ಹಾಕಬೇಕಾಗುತ್ತೆ ಫ್ರೆಂಡ್ಸ್. ನೀವು ಕುಕ್ಕರಲ್ಲಂತೂ ಮಾಡೋಕ್ಕೆ ಹೋಗಬೇಡಿ, ಪಾತ್ರೆಯಲ್ಲೇ ಮಾಡಬೇಕು ಬಸ್ಸಾರು. ಸೊ ನೀವು ಬೇಳೆ ಜೊತೆಗೆ ಬೆರಕೆ ಕಾಳು ಕೂಡ ಹಾಕೋಬೋದು, ಕಡಲೆಕಾಳು, ಅಲಸಂದಿ ಕಾಳು, ಹುಳ್ಳಿಕಾಳು ಅಂಥವೆಲ್ಲ ಹಾಕೋಬೋದು. ಈಗ ಸೊಪ್ಪು ಹಾಕಿದ್ದೀನಿ ಒಂದು ಅರ್ಧ, ಅದ್ರ ಜೊತೆಗೆ ಒಂದು ಟೊಮೊಟೊ ಕೂಡ ಹಾಕ್ಕೊಂಡು ಇನ್ನೂ ಸೊಪ್ಪು ಹಾಕಿ ಇದ್ರ ಮೇಲೆ ಉಪ್ಪು ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಹಾಕಿದ ಮೇಲೆ ಮಿನಿಮಮ್ 10 ರಿಂದ 15 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಸೊ 40% ಬೇಳೆ ಬೆಂದಿದೆಯಲ್ಲ, ಇವಾಗ ಒಬ್ಬಟ್ಟಿಗೆ ನೀವು ಯಾವ ಥರ ಬೇಯಿಸ್ತೀರಾ ಅದೇ ಥರ ಬೇಯಿಸ್ಬೇಕಾಗುತ್ತೆ. ನೋಡ್ತಾ ಇರ್ಬೋದು. ನುಣ್ಣಗೆ ಆಗೋಕ್ಕೆ ಬಿಡಬೇಡಿ ಬೇಳೆನ. ಇನ್ನೇನು ನುಣ್ಣಗಾಗುತ್ತೆ ಅನ್ನೋ ಟೈಮಲ್ಲಿ ನೀವು ಇದನ್ನು ಬಸ್ಕೋಬೇಕಾಗುತ್ತೆ, ಅಂದರೆ ಸೋಸ್ಕೋಬೇಕಾಗುತ್ತೆ. ನೋಡಿ, ಫುಲ್ ಪರ್ಫೆಕ್ಟಾಗಿ ಸೊಪ್ಪು ಕೂಡ ಬೆಂದಿದೆ. ಟೊಮೊಟೊ ಕೂಡ ಎತ್ತಿಟ್ಕೊತಾ ಇದ್ದೀನಿ. ಸೊ ಬೇಳೆ ದಪ್ಪಕ್ಕೆ ಹಂಗೆ ಇದ್ದರೆ ಪಲ್ಯ ಉದ್ರಾಗಿ ಚೆನ್ನಾಗಿ ಬರುತ್ತೆ. ತುಂಬ ಸಾಫ್ಟಾಗಿ ಬೆಂದೋದ್ರೆ ಅದು ಕೂಡ ಚೆನ್ನಾಗಿರಲ್ಲ. ಕೆಲವ್ರು ಬೇಳೆನ ಸಾಫ್ಟಾಗಿ ಬೇಯಿಸ್ಕೊತಾರೆ. ಈಗ ನೋಡಿ, ಈ ಥರ ಸೋಸ್ಕೊತಾ ಇದ್ದೀನಿ ನಾನು. ಸೊ ನೀರು ಸಪ್ರೇಟು, ಸೊಪ್ಪು ಸಪ್ರೇಟ್ ಆಗಬೇಕು. ಆ ಸೊಪ್ಪಲ್ಲಿ ನೀರಿನಂಶ ಇರಬಾರ್ದು. ಸ್ವಲ್ಪ ಪ್ರೆಸ್ ಮಾಡಿ ಚೆನ್ನಾಗಿ ಅದರಲ್ಲಿರೋ ನೀರೆಲ್ಲ ಸೋಸ್ಕೊಂಬಿಡಿ. ಈಗ ಪಲ್ಯ ಹೇಗೆ ಮಾಡೋದಂತ ನೋಡೋಣ. ನೋಡಿ, ನಾನು ಬೇಳೆ ಬೇಯಿಸಿದ್ನಲ್ಲ ಅದೇ ಪಾತ್ರೆಯಲ್ಲಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಪಲ್ಯಕ್ಕೆ. ಸೊ ಅಗಲವಾಗಿದ್ದರೆ ಪಲ್ಯ ತಿರುಗ್ಸೋಕೆ ಚೆನ್ನಾಗಿ ಈಸಿ ಆಗುತ್ತೆ. ನೋಡಿ, ಇವಾಗ ಎಣ್ಣೆ ಹಾಕಿದ್ದೀನಲ್ಲ, ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊತಾ ಇದ್ದೀನಿ, ಮತ್ತು ಇಂಗು ಕೂಡ ಹಾಕ್ಕೊತಾ ಇದ್ದೀನಿ. ಪಲ್ಯಕ್ಕೆ ಇಂಗು ಹಾಕಿ, ಮತ್ತು ಸಾಂಬಾರುಗಳಿಗೆ ಇಂಗು ಉಪಯೋಗಿಸೋದ್ರಿಂದ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ. ಅದೊಂದೇ ಉದ್ದೇಶಕ್ಕೆ ಹಾಕ್ಲೇಬೇಕಂತೇನಿಲ್ಲ. ಈಗ ಒಣಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ಹಸಿಮೆಣಸಿನ್ಕಾಯಿ ಕೂಡ ಹಾಕೋಬೋದು. ಈಗ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಸೊ ಪಲ್ಯಗಳಿಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ, ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ಪಲ್ಯಗಳು ಈ ಥರ ಹಳ್ಳಿ ಕಡೆ ನೀವು ಮಾಡಿದಾಗ ಜಾಸ್ತಿ ಪಲ್ಯ ಮಾಡ್ತಾರೆ. ಸೊ ಸಾಂಬಾರು ರೆಡಿ ಆಗೋಕ್ಕೆ ಮುಂಚೆನೇ ಅರ್ಧ ಪಲ್ಯ ತಿಂದು ಖಾಲಿ ಮಾಡ್ತಾರೆ. ಅದೇ ಥರ ನಮ್ಮ ಮನೆಯಲ್ಲೂ ಸಾಂಬಾರು ಮಾಡೋಕ್ಕೆ ಮುಂಚೆನೇ ಪಲ್ಯ ಮಾಡ್ಕೊಂಡ್ಬಿಡ್ತೀರಿ. ಸೊ ಜಾಸ್ತಿನೇ ಮಾಡೋದು, ಸ್ವಲ್ಪ ಅಂತೂ ಮಾಡೋಕ್ಕೋಗಲ್ಲ. ಬಸ್ಸಾರು ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ಮಾಡೋದು. ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಫ್ರೈ ಮಾಡೋ ಕೂಡ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ. ಈಗ ನೋಡಿ, ಬಸ್ತಿಟ್ಟಿದ್ನಲ್ಲ ಸೊಪ್ಪು ಬೇಳೆಕಾಳು, ಅದನ್ನು ಹಾಕ್ಕೊತಾ ಇದ್ದೀನಿ. ಸೊ ನೀರಿನ ಅಂಶ ಜಾಸ್ತಿ ಇರಬಾರ್ದು. ಚೆನ್ನಾಗಿ ಹಾಕಿದ ಮೇಲೆ ಒಂದು ಸೌಟಲ್ಲ ಲೋಟದಲ್ಲಾದರೂ ಪ್ರೆಸ್ ಮಾಡಿಕೊಂಡ್ರೆ ಆ ನೀರೆಲ್ಲ ಚೆನ್ನಾಗಿ ಕೆಳಗಡೆ ಇಳಿದ್ಬಿಡುತ್ತೆ. ಆಮೇಲೆ ಡ್ರೈ ಆಗಿರುತ್ತೆ. ಇವಾಗ ಪಲ್ಯ ಮಾಡೋಕ್ಕೆ ಈಸಿ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಜಸ್ಟ್ 1 ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೇನಾದ್ರು ಉಪ್ಪು ಕಡಿಮೆ ಇದ್ದರೆ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕೋಬೋದು. ಈಗ ಈ ಪಲ್ಯ ರೆಡಿ ಆಗಿದೆ. ಈಗ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಇವಾಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ರಿಂದ 3 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ಳೋಣ ಸಾಕು. ಏನಂದರೆ ಈ ಕೆಲವ್ರು ಏನು ಮಾಡ್ತಾರೆ ಅಂದರೆ 2 ಥರ 3 ಥರ ಬಸ್ಸಾರುಗಳು ಮಾಡ್ತಾರೆ. ಅದ್ರಲ್ಲಿ ನಮ್ಮ ಮನೇಲಿ ಇದೇ ಥರ ನಾನು ಜಾಸ್ತಿ ಮಾಡೋದು. ಇನ್ನೂ ಡಿಫ್ರೆಂಟಾಗಿ ಮಾಡ್ತಾರೆ, ಅದು ಕೂಡ ತೋರಿಸ್ತೀನಿ. ಈಗ ಇದನ್ನು ಈರುಳ್ಳಿ ಹಾಕ್ಕೊಂಡು ಕರಿಬೇವು ಹಾಕ್ಕೊಂಡಿದ್ದೀನಿ. ಕರಿಬೇವು ಹಾಕ್ಲೇಬೇಕಂತಲ್ಲ, ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಈರುಳ್ಳಿ ಫ್ರೈ ಮಾಡುವಾಗಲೇ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಬಸ್ಸಾರಿಗೆ ಜೀರಿಗೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಮತ್ತು ಮೆಣಸು ಖಾರಕ್ಕೆ ನೀವು ಬೇಕಂದರೆ ಇದಕ್ಕೆ ಒಣಗಿದ ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಕೋಬೋದು. ಸೊ ಖಾರಕ್ಕೆ ಮೆಣಸನ್ನು ಸಾಂಬಾರು ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಜಸ್ಟ್ ಲೈಟ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ಇದು ಫ್ರೈ ಆಗಿದೆ, ಇದನ್ನು ಆರಕ್ಕೆ ಬಿಡೋಣ. ಇದು ಚೆನ್ನಾಗಿ ಆರಿದ ಮೇಲೆ ಇದು ರುಬ್ಕೋಬೇಕಾಗುತ್ತೆ. ನೋಡಿ, ಇವಾಗ ಒಂದು ಮಿಕ್ಸಿ ಜಾರ್ಗೆ ನಾನು ಎತ್ತಿಟ್ಕೊಂಡಿದ್ದೆಲ್ಲ ಆ ಟೊಮೊಟೊನು ಮತ್ತು ಫ್ರೈ ಮಾಡಿರೋಂಥ ಈರುಳ್ಳಿ,
ಜೀರಿಗೆ ಮೆಣಸು ಅದೆಲ್ಲ ಹಾಕ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ನಾವು ಪಲ್ಯ ಮಾಡಿದ್ರಲ್ಲ ಆ ಸೊಪ್ಪು ಕೂಡ ಹಾಕ್ಕೋಬೇಕಾಗುತ್ತೆ. ತೆಂಗಿನಕಾಯಿ ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಬೇಕಾಗಿಲ್ಲ. ಮತ್ತು ಹುಣಸೆಹಣ್ಣು ಹುಳಿ ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ. ಕೆಲವರು ಮನೇಲಿ BP ಇರೋರು, ಸೊ ಗ್ಯಾಸ್ಟ್ರಿಕ್ ಅನ್ನೋರು ಹುಳಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಇದಕ್ಕೆ ಸಾಂಬಾರು ಪುಡಿ ಅಂಗಡಿದಾದ್ರೂ ಯೂಸ್ ಮಾಡಿ, ಮನೆಯದಾದ್ರೂ ಯೂಸ್ ಮಾಡಿ, ಒಂದು 2 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕಂದರೆ ಹಾಕ್ಕೋಬೋದು. ನೋಡಿ ಪಲ್ಯ ಒಂದು ಸೌಟ್ ಆಗೋಷ್ಟು ಹಾಕ್ಕೊತಾ ಇದ್ದೀನಿ, ಅಂದರೆ ಕೈಯಲ್ಲಿ ಒಂದು ಇಡೀ ಆಗೋಷ್ಟು ಪಲ್ಯ ಹಾಕ್ಕೊತಾ ಇದ್ದೀನಿ. ನಿಮಗೆ ಸಾರು ತಿಕ್ನೆಸ್ ಜಾಸ್ತಿ ಬೇಕಂದರೆ ಇನ್ನೂ ಕೂಡ ಹಾಕ್ಕೋಬೋದು. ಪಲ್ಯ ಆದಮೇಲೆ ನೀವು ಈ ಥರ ರುಬ್ಬಕ್ಕೆ ಹಾಕಬೇಕು. ಕೆಲವ್ರು ಏನು ಮಾಡ್ತಾರೆ ಅಂದರೆ ಬೇಯಿಸಿದ್ದು ಎತ್ತಿಟ್ಕೊಂಡು ಆಮೇಲೆ ರುಬ್ತಾರೆ. ನೀವು ಪಲ್ಯ ಮಾಡಿದ ಮೇಲೆ ರುಬ್ಬಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಇವಾಗ ಖಾರ ರೆಡಿ ಆಗಿದೆ. ಈಗ ಸಾಂಬಾರು ಹೇಗೆ ಮಾಡೋದಂತ ನೋಡೋಣ. ನೋಡಿ ಕೆಲವರು ಒಗ್ಗರಣೆ ಹಾಕಲ್ಲ, ಸೊ ಪಲ್ಯಕ್ಕೆ ಒಗ್ಗರಣೆ ಹಾಕ್ತಾರಲ್ಲ ಅದೇ ಒಗ್ಗರಣೆ ಒಂಚೂರು ಹಾಕ್ಕೊತಾರೆ, ಸೊ ಸಾಂಬಾರನ್ನ ಆಗಿ ಕುದಿಸ್ತಾರೆ. ನಾನು ಇಲ್ಲಿ ಆ ಥರ ಮಾಡ್ತಾಯಿಲ್ಲ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಕೂಡ ಕೊಡ್ತಾಯಿದ್ದೀನಿ. ಕರಿಬೇವು ಹಾಕ್ಕೊತಾ ಇದ್ದೀನಿ. ಬಸ್ಸಾರಿಗೆ ಆದಷ್ಟು ತುಂಬ ಕರಿಬೇವು ಯೂಸ್ ಮಾಡ್ತಾರೆ, ಸೊ ಹಸಿ ಕರಿಬೇವು ಯೂಸ್ ಮಾಡಿ. ಈಗ ಒಂದು ಚೂರು ಖಾರ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಹಸಿ ಫ್ಲೇವರ್ ಬರಬಾರ್ದು ಅಂದ್ಬಿಟ್ಟು ಈಗ ಬೇಯಿಸಿರೋ ಅಂಥ ನೀರು ಹಾಕ್ಕೊತಾ ಇದ್ದೀನಿ. ಸೊ ಬಸ್ತಿರೋ ನೀರು ಇದೆಲ್ಲ ಹಾಕ್ಕೊಂಡು ಖಾರ ಕೂಡ ಹಾಕ್ಕೊತಾ ಇದ್ದೀನಿ. ಮತ್ತು ನೀರು ನೀವು ಬೇಳೆ ಬೇಯಿಸೋಕ್ಕೆ ನಾನು ಹೇಳಿದ್ದೀನಿ, ಬೇಳೆ ಬೇಯುವಾಗ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೋಡಿ ಬೇಯಕ್ಕೆ ಹಾಕ್ಕೊಳ್ಳಿ. ಜಾಸ್ತಿ ಕೂಡ ಹಾಕ್ಬಾರ್ದು, ಯಾಕಂದರೆ ಸಾಂಬಾರು ತೀರ ತೆಲ್ಲಿಗಾದರೆ ರುಚಿ ಕೂಡ ಇರೋಲ್ಲ. ಸೊ ಗಟ್ಟಿಯಾಗಿದ್ರೂ ರುಚಿ ಇರೋಲ್ಲ. ಗಟ್ಟಿಯಾಗಿದ್ರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕ್ಕೋಬೋದು. ಸೊ ತೀರ ತೆಲ್ಲಿಗಿದ್ರೆ ಚೆನ್ನಾಗಿರಲ್ಲ. ಆ ಮಿಕ್ಸಿ ಜಾರ್ಗೂ ಒಂದು ಸ್ವಲ್ಪ ಬೇಳೆ ಬೇಯಿಸಿರೋ ನೀರು ಹಾಕ್ಕೊಂಡು ಅದು ಕೂಡ ಹಾಕ್ಕೊಂಡಿದ್ದೀನಿ, ವೇಸ್ಟ್ ಮಾಡ್ತಾಯಿಲ್ಲ. ಸೊ ಮಿಕ್ಸಿಯಲ್ಲಿ ಚೆನ್ನಾಗಿ ಖಾರ ಎಲ್ಲ ಅಂಟ್ಕೊಂಡಿರುತ್ತೆ ಬಿಸಿಗೆ, ಅವಾಗ ಹಾಕ್ಕೋಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಳ್ಳೆ ಘಮ ಇರುತ್ತೆ. ಈ ಸಾಂಬಾರು ನೀವು ಮಾಡಿದ್ರೆ 2 ದಿವಸ ಇಟ್ಕೊಂಡು ತಿನ್ಬೋದು. ನಾನು ಹೇಳ್ದಂಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಇರೋರು ಹುಳಿ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಇದಕ್ಕೆ ಒಂಚೂರು ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ಬೇಕಾಗಿರೋ ಕರೆಕ್ಟಾಗಿ ಥಿಕ್ನೆಸ್ ಇದೆ. ಇದನ್ನು ಮಿನಿಮಮ್ 10 ನಿಮಿಷ ಕುದಿಸ್ಬೇಕಾಗುತ್ತೆ. ಚೆನ್ನಾಗಿ ಯಾವ ರೀತಿ ಕುದಿಬೇಕಂದ್ರೆ ಜೀರಿಗೆದು ಬೆಳ್ಳುಳ್ಳಿ ಘಮ ಬರಬೇಕು, ಅವಾಗ ಸಾಂಬಾರು ರೆಡಿಯಾಗಿದೆ ಅಂತ ಗೊತ್ತಾಗ್ಬಿಡುತ್ತೆ. ಮತ್ತು ಉಪ್ಪು ಕೂಡ ಕಡಿಮೆ ಆಗಿದೆ, ಸ್ಮೆಲ್ಲಲ್ಲೇ ಗೊತ್ತಾಗ್ಬಿಡುತ್ತೆ. ಈಗ ಸಾಂಬಾರು ರೆಡಿಯಾಗಿದೆ ನೋಡಿ. ಈ ಸಾಂಬಾರು ಜೊತೆಗೆ ಬಿಸಿ ಬಿಸಿ ಅನ್ನ ಮುದ್ದೆ ಎಲ್ಲದಕ್ಕೂ ಕಾಂಬಿನೇಷನ್ ಸೂಪರಾಗಿರುತ್ತೆ. ನಾನು ಹೇಳ್ದಾಗೆ ಇದನ್ನು 2 ದಿವಸ ಇಟ್ಕೊಂಡು ತಿನ್ಬೋದು. ಬಸ್ಸಾರು ಕೆಡಲ್ಲ, ತುಂಬ ರುಚಿಯಾಗಿರುತ್ತೆ. ನೋಡೋದಲ್ಲ ಇವತ್ತಿನ ರೆಸಿಪಿ ಇಷ್ಟೇ. ಎಷ್ಟು ಸೂಪರಾಗಿ ಸಿಂಪಲಾಗಿ ಸೊಪ್ಪಿನ ಬಸ್ಸಾರು ಮಾಡೋದಂತ ಗೊತ್ತಾಯ್ತಲ್ಲ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ, ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.